नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. द्वैपायनोष्टपुटनिःसृतमप्रमेयं पुण्यं पवित्रमतपापहरं शिवं च यो भारतं समधिगच्छति वाच्यमानं किं तस्य पुष्करजलैः अभिषेचनेन. जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति. स्वस्त्यस्तु सताम्. वैशम्पायन उवाच. नवमोऽध्यायः. एवं वृकाश्च तान् दृष्ट्वा वर्धमानान् दुरासदान् सस्त्रीपुमान् सघोषो वै समस्तो मन्त्रयत्तदा. स्थानेनेह ननः कार्यम् अन्यद्महद्वनं यच्छिवं च सुखोष्णं च गवां चैव सुखावहम्. अद्यैव किं चिरेण स्म व्रजाम सह गोधनैः यावद्वृकैर्वधं घोरं ननः सर्वो व्रजो व्रजेत्. येषां धूम्राणुराङ्गानां दंष्ट्रिणां नखकर्षिणां ವೃಕಾಣಾಂ ಕೃಷ್ಣವಕ್ತ್ರಾಣಾಂ ಬಿಭೀಮೋ ನಿಶಿ ಗರ್ಜತ. ವೈಶಂಪಾಯನರು ಹೇಳ್ತಾರೆ, ಕೃಷ್ಣ ತನ್ನ ಮೈಯ ರೋಮದ ತುದಿಯಿಂದ ಕೂಪದ ಭಾಗದಿಂದ ಸೃಷ್ಟಿಯಾದ ತಂಡೋಪತಂಡವಾದ ವೃಕಗಳ ದಾಳಿಗೆ ಒಳಗಾದಂತೆ ಬೆದರಿ ಬೆಪ್ಪಾಗಿದ್ದ ಜನರು ಕೈಗೆ ಏನು ಸಿಕ್ಕಿತೋ ಅಷ್ಟು ವಸ್ತುಗಳನ್ನು ಹಿಡ್ಕೊಂಡು, ಮುಖ್ಯವಾಗಿ ಎಲ್ಲದಕ್ಕಿಂತ ಅವರ ತಲೆಯಲ್ಲಿ ಅವರ ಸಂಪತ್ತು ಅಂತ ಅನ್ನಿಸಿದ್ದು ಅವರ ಗೋಧನ. ಹಾಗೆ ತೋಳಗಳ ವಿಭೀಷಿಕೆಯನ್ನು ಕಂಡು ಬೆಳೀತಾ ಇದ್ದಾವೆ, ಎತ್ತರಕ್ಕೆ ಬರ್ತಾ ಇದ್ದಾವೆ, ಕ್ರೂರವಾದ ಹಲ್ಲುಗಳನ್ನು ತೋರ್ತಾ ಇದ್ದಾವೆ. ಎಲ್ಲ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಒಂದು ಇಡೀ ಊರೇ ಘೋಷವೇ ಸಮಸ್ತವಾಗಿ ಅಲ್ಲಿಂದ ಹೊರಡುವಂತಾಯಿತು. ಎಲ್ಲರೂ ಹೇಳ್ತಾ ಇದ್ದಾರೆ, ಬನ್ನಿ ಬನ್ನಿ, ಈ ಸ್ಥಾನದಲ್ಲಿ ನನಃ ಕಾರ್ಯಂ, ಇಲ್ಲಿ ನಮಗೆ ಇನ್ನೇನು ಕೆಲಸ ಇಲ್ಲ. ಅನ್ಯದ್ ಮಹದ್ವನಂ ರಜಾಮಹ, ಬೇರೆ ಕಾಡಿನ ಕಡೆಗೆ ಹೋಗೋಣ. ಎಲ್ಲಿ ಮಂಗಳಮಯವಾದ, ವಾಸಕ್ಕೆ ಯೋಗ್ಯವಾದ, ಹಸುಗಳಿಗೆ ಸುಖಕರವಾದ ಜಾಗವನ್ನು ನಾವು ಇವತ್ತೇ ಬಹಳ ಬೇಗನೆ, ಇನ್ನೂ ತಡ ಮಾಡುವುದರಲ್ಲಿ ಅರ್ಥ ಇಲ್ಲ. ಯಾಕೆ ಎಲ್ಲರೂ ತಡ ಮಾಡ್ತಾ ಇದ್ದೀರಿ? ಬೇಗ ಬೇಗ ನಿಮ್ಮ ನೋಡಿ, ಏನೂ ಹೇಳಲಿಲ್ಲ. ಸಹಗೋಧನೆ, ನಿಮ್ಮ ಹಸುಗಳನ್ನು ಕಟ್ಕೊಳ್ಳಿ, ಹೊರಡಿ, ಅದೇ ದೊಡ್ಡ ಸಂಪತ್ತು. ಪೆಟ್ಟಿಗೆ ಇತ್ತು, ಮೇಲೆ ಕಬಾಟಲ್ಲಿತ್ತು, ಒಳಗೆ ಅಡಗಿಸಿಟ್ಟಿತ್ತು, ಪತ್ರ ಇತ್ತು, ಗಿತ್ರ ಇತ್ತು, ಎಂಥದೂ ಇಲ್ಲ. ಹಸು ಹಿಡ್ಕೊಂಡ್ರು, ಚಾಪೆ ಹಿಡ್ಕೊಂಡ್ರು, ಬಟ್ಟೆ ಹಿಡ್ಕೊಂಡ್ರು, ಪಾತ್ರೆ ಹಿಡ್ಕೊಂಡ್ರು, ಹೊರಟ್ರು. ಪಾತ್ರೆನೂ ಹಿಡ್ಕೊಂಡಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಮಣ್ಣಿಂದ ಯೂಸ್ ಮಾಡ್ತಿದ್ದಿದ್ದು. ಅದು ಮತ್ತೆ ಹೋದಲ್ಲಿ ಇನ್ನೊಂದು ವಸ್ತು ಯೂಸ್ ಮಾಡ್ತಿದ್ರು ಅಷ್ಟೇ. ಬಟ್ಟೆ ಎಲ್ಲೋ ಇದ್ರೆ ಇದ್ದಿರಬಹುದಷ್ಟೇ. ಯಾವ ವೃಕಗಳ ಕೈಗೆ ಸಿಕ್ಕಿ ನಾವು ಸಾಯುವ ಪರಿಸ್ಥಿತಿಯೋ ಅದಕ್ಕಿಂತ ಮುಂಚೆ ವ್ರಜೋ ವ್ರಜೇತ್, ಊರೇ ಹೊರಡಲಿ. ಗುಳೆ ಹೇಳುವುದು ಅಂತಂದ್ರೆ, ಮತ್ತೆ ವ್ರಜ ಅಂದ್ರೆ ಚಲಿಸುವ ಊರು ಅಂತಾನೆ ಅರ್ಥ. ವ್ರಜೋ ವ್ರಜೇತ್, ಅಲೆಮಾರಿ. ಹೀಗೆ ಬೂದು ಬಣ್ಣದ ಕಂಗಳಿಂದ ಕೂಡಿದ, ಅತ್ಯಂತ ತೀಕ್ಷ್ಣವಾದ ಕೋರೆ ದಾಡೆಗಳು, ತೀಕ್ಷ್ಣವಾದ ಉಗುರುಗಳಿಂದ ಕೂಡಿದ ಕಪ್ಪು ಬಣ್ಣದ ಮೋರೆಯಿಂದ ಹೆದರಿಕೆ ಉಂಟು ಮಾಡುವ, ರಾತ್ರಿ ಇಡೀ ಘರ್ಜಿಸುತ್ತಿರುವ ಇವುಗಳಿಂದ ನಾವು ಪಾರಾಗಬೇಕು ಅಂತ ಯೋಚಿಸಿದ್ರು. ಮಮ ಪುತ್ರೋ ಮಮ ಭ್ರಾತ ಮಮ ಮತ್ಸೋತ ಗೌರ್ಮಮ ವೃಕೈರ್ವ್ಯಾಪಾದಿತಾ ಹೇವಂ ಕ್ರಂದಂತೆ ಸ್ಮ ಗೃಹೇ ಗೃಹೇ ತಾಸಾಂ ಮೃದಿತ ಶಬ್ದೇನ ಗವಾಂ ಹಂಭಾರವೇಣ ಚ ವ್ರಜಸ್ಯೋತ್ಥಾಪನಂ ಚಕ್ರುರ್ಘೋಷವೃದ್ಧಾ ಸಮಾಗತಾಃ ತೇಷಾಂ ಮಥಮತಾಜ್ಞಾಯ ಗಂತುಂ ವೃಂದಾವನಂ ಪ್ರತಿ ವ್ರಜಸ್ಯ ವಿನಿವೇಶಾತ್ ವೃಂದಾವನ ನಿವಾಸಾಯ ತಜ್ಞಾತ್ವಾ ಕೃತನಿಶ್ಚಯಾನ್ ನಂದಗೋಪೋ ಬೃಹದ್ವಾಕ್ಯಂ ಬೃಹಸ್ಪತಿರಿವಾದದೆ ಅದ್ಯೈವ ನಿಶ್ಚಯ ಪ್ರಾಪ್ತಿರ್ಯದಿ ಗಂತವ್ಯಮೇವ ನ ಶೀಘ್ರಮಾಜ್ಞಾಪ್ಯತಾಂ ಘೋಷ ತತೋ ವಗುಷ್ಯತ ತದಾ ಘೋಷೇ ತತ್ಪ್ರಾಕೃತೈರ್ಜನೈಃ ಶೀಘ್ರಂ ಗಾವಃ ಪ್ರಕಲ್ಪಂತಾಂ ಭಾಂಡಂ ಸಮಭಿರೋಪ್ಯತಾಂ ವತ್ಸ್ಯೋತ್ತಾನಿ ಕಾಲ್ಯಂತಾಂ ಯುಜ್ಯತಾಂ ಶತಕಾನಿ ಚ ವೃಂದಾವನಮಿತಸ್ಥಾನಾನಿ ನಿವೇಶಾನ ಗಮ್ಯತಾಂ ತಚ್ಛ್ರುತ್ವಾ ನಂದಗೋಪಸ್ಯ ವಚನಂ ಸಾಧು ಭಾಷಿತಂ ಉದತಿಷ್ಠದ್ ವ್ರಜಃ ಸರ್ವ ಶೀಘ್ರಂ ಗಮನಲಾಲಸ ಪ್ರಯಾಹ್ಯುತ್ತಿಷ್ಠ ಗಚ್ಛಾಮ ಕಿಂ ಶೇಷೇ ಯಾಹಿ ಯೋಜಯ ಉತ್ತಿಷ್ಠತಿ ವ್ರಜೇ ತಸ್ಮಿನ್ ಗೋಪ ಕೋಲಾಹಲೋಕ್ಯಭೂತ್ ಉತ್ತಿಷ್ಠಮಾನ ಶುಶುಭೆ ಶಕಟಿ ಶಕಟಸ್ತು ಸಹ ವ್ಯಾಘ್ರಘೋಷ ಸಮಾಘೋಷೋ ಘೋಷಃ ಸಾಗರ ಘೋಷವಾನ್ ಗೋಪೀನಾಂ ಗರ್ಗರೀಭಿಶ್ಚ ಮೂರ್ಧ್ನಿ ಗರ್ಗರಿ ಚೋತ್ತಂಭಿತೈರ್ಘಟೈಃ ನಿಷ್ಪಪಾತ ವ್ರಜಾತ್ ಪಂಕ್ತಿಃ ತಾರಾ ಪಂಕ್ತಿರಿವಾಂಬರಾತ್ ನೀಲಪೀತಾರುಣೈಸ್ತಾಸಾಂ ವಸ್ತ್ರೈರ್ಗ್ರಸ್ತತೈಃ
ಅಗ್ರಸ್ತನೋಚ್ಚೆ. ಶಕ್ರಚಾಪಾಯಿತೆ ಪಂಕ್ತಿ ಗೋಪೀನಾಂ ಮಾರ್ಗಗಾಮಿನಿ. ದಾಮನಿ ದಾಮಭಾರೈಶ್ಚ ಕೇಚಿತ್ ಕೇಚಿತ್ ಕಾಯಾವಲಂಬಿಭಿಃ ಗೋಪಾ ಮಾರ್ಗಗತಾ ಭಾಂತಿ ಸಾವರೋಹ ಇವ ದ್ರುಮಾಃ. ನನ್ನ ಮಗ, ನನ್ನ ತಮ್ಮ, ನನ್ನ ಮಗು, ನನ್ನ ಹಸು ಅಂತ ಒಬ್ಬೊಬ್ಬರೇ ಈ ತೋಳದಿಂದ ಘಾಸಿಯಾಗಲ್ಪಟ್ಟ ವ್ಯಕ್ತಿಗಳ ಕುರಿತಾಗಿ ಕ್ರಂದಂತಿ ಜೋರಾಗಿ ಕೂಗಿಕೊಳ್ತಾ ಇದ್ರು. ಮನೆಗಳಲ್ಲಿ ಇದೇ ದನಿ, ಎಲ್ಲ ಕಡೆಗೆ ಈ ಶಬ್ದದಿಂದಾಗಿ, ಜೊತೆಗೆ ಅವುಗಳ ನಡುವೆ ಈ ವೃಕಗಳ ದಾಳಿಯಿಂದ, ತೋಳಗಳ ದಾಳಿಯಿಂದ ಹಸುಗಳು ಅಂಬಾ ಅಂತ ಕೂಗಿಕೊಳ್ತಾ ಇದ್ದಾವೆ. ಆ ಕೂಗು ಜನರನ್ನೆಲ್ಲ ಎಬ್ಬಿಸ್ತಾ ಇದೆ. ಇಡೀ ಊರನ್ನೇ ಹೊರಡಿ, ಇಡೀ ಊರಿಗೆ ಎಚ್ಚರ ಕೊಡುವಂತೆ ಆ ಘೋಷ ಕಾಣ್ತಾ ಇದೆ. ಅದು ಬೆಳೀತಾನೇ ಹೋಗ್ತಾ ಇದೆ. ಈ ಅಭಿಪ್ರಾಯವನ್ನ ಅರ್ಥ ಮಾಡಿಕೊಂಡ ಜನ ವೃಂದಾವನದ ಕಡೆಗೆ ಹೋಗುವುದಕ್ಕೆ ಹಸುಗಳಿಗೂ ಹಿತ, ನಮಗೂ ಕೂಡ ಈಗ ತಪ್ಪಿಸಿಕೊಳ್ಳಿಕ್ಕಿರುವಂತಹ ಒಂದೇ ದಾರಿ ಅಂತ ಯೋಚಿಸಿ ವೃಂದಾವನಕ್ಕೆ ಸಾಗುವುದಕ್ಕೆ ಎಲ್ಲರೂ ಮನಸ್ಸು ಮಾಡಿದರು. ನಂದಗೋಪನು ಕೂಡ ದೇವತೆಗಳೆಲ್ಲ ಚೆಲ್ಲಾಪಿಲ್ಲಿಯಾದಾಗ ಬೃಹಸ್ಪತಿ ಹೇಗೆ ಧೈರ್ಯವಾಗಿ ಏನೂ ಅವರನ್ನು ಅಲ್ಲಾಡದಂತೆ, ಬೆದರದಂತೆ, ಹೆದರದಂತೆ ತಪ್ಪಿಸುವುದಕ್ಕಾಗಿ ಮಾತುಗಳನ್ನು ಆಡ್ತಾನೋ ಹಾಗೆ ನಂದಗೋಪನೇ ಇವತ್ತೇ ನಾವು ನಿಶ್ಚಯ ಮಾಡಿದ್ದೇವೆ, ಇಲ್ಲಿಂದ ಹೊರಡಲೇಬೇಕು ಅನ್ನುವುದು ನಮ್ಮ ಉದ್ದೇಶ. ಬೇಗನೆ ಎಲ್ಲರೂ ಕೂಡ ಇಡೀ ಎಲ್ಲರಿಗೂ ತಿಳಿಸಿ, ಎಲ್ಲರೂ ಸಿದ್ಧರಾಗಿ ತಡ ಮಾಡದೆ ಈ ಸಾಮಾನ್ಯ ಜನರೆಲ್ಲ ಏನೆಲ್ಲ ತಮಗೆ ತೊಂದರೆ ಆಗ್ತಾ ಇದೆ ಅಂತ ಒಬ್ಬೆ ಹಾಕ್ತಾ ಇದ್ದಾರೆ, ಈ ವಿಷಯದಲ್ಲಿ ಪರಸ್ಪರ ಸಹಕಾರ ಕೊಟ್ಟುಕೊಂಡು ಹಸುಗಳನ್ನು ಬೇಗನೆ ಇಲ್ಲಿಂದ ಹೊರಡಿಸಿ, ಜೊತೆಗೆ ಇನ್ನುಳಿದ ಏನಾದರೂ ಪಾತ್ರೆ ಪರಡಿಗಳಿದ್ರೆ ಅದನ್ನೂ ಕೂಡ ಬಂಡಿಯಲ್ಲಿ ಸಮಭಿರೋಪ್ಯತ ಹೊತ್ತುಕೊಳ್ಳಿ. ಕರುಗಳ ಗುಂಪನ್ನು ಮೊದಲು ಗಮನಿಸಿ, ಕರುಗಳನ್ನೆಲ್ಲ ಒಂದೆಡೆಗೆ ಸೇರಿಸಿಕೊಳ್ಳಿ, ದೊಡ್ಡವುಗಳನ್ನು ಬಂಡಿಗೆ ಜೋಡಿಸಿ, ವೃಂದಾವನದ ಕಡೆಗೆ ನಮ್ಮೆಲ್ಲ ಹಸು ಕರುಗಳು ಸಾಗಲಿ, ಅಲ್ಲಿಯೇ ವಾಸಕ್ಕಾಗಿ ಯೋಗ್ಯವಾದ ಜಾಗವನ್ನು ಹೋದ ಮೇಲೆ ಹುಡುಕೋಣ ಅಂತ ಈ ನಂದಗೋಪನ ಮಾತನ್ನ ಚೆನ್ನಾಗಿ ಎಲ್ಲರೂ ಕೇಳಿಸಿಕೊಂಡು ತಕ್ಷಣವೇ ತಮ್ಮ ತಮ್ಮ ವಸ್ತುಗಳನ್ನು ಹಿಡಿದುಕೊಂಡು ಬೇಗನೆ ಹೊರಡುವ ತರಾತುರಿಯಲ್ಲಿ ಎದ್ದು ನಿಂತರು. ಒಬ್ಬೊಬ್ರು ನೀನು ಹೋಗು, ನೀನು ಎದ್ದೇಳು, ನೀನು ಹೊರಡು, ನಾವು ಹೋಗ್ತಿದ್ದೀವಿ, ನೀನು ಯಾಕೆ ಉಳ್ಕೊಂಡಿದ್ದಿ, ಮುಂದೆ ಹೋಗು, ಅದನ್ನು ಜೋಡಿಸು, ಇದನ್ನು ನಿಲ್ಲಿಸು ಅಂತ ಒಬ್ಬೊಬ್ರು ಅವರವರು ಏನೇನು ಕೆಲಸ ಮಾಡಬೇಕು ಅದೇ ಶಬ್ದಗಳು ಇಡೀ ಗೋಪರ ನಡುವೆ ಕೋಲಾಹಲದಂತೆ ಶಬ್ದ ಕೇಳ್ತಾ ಇದೆ. ಹೀಗೆ ಎದ್ದವರೆಲ್ಲ ತಕ್ಷಣವೇ ಬಂಡಿಯನ್ನು ಕಟ್ಟಿಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಹುಲಿಗಳ ಕೂಗಿನಂತೆ ಕೂಗು ಕೇಳಿಸ್ತಾ ಇದೆ. ಜೊತೆಗೆ ಇವರು ಮಾಡುವ ಮಹಾ ಕೆಲಸಗಳ ಶಬ್ದಗಳು ಕೂಡ ಸಮುದ್ರದಂತೆ ಎಲ್ಲರೂ ಗಡಿಬಿಡಿಯಲ್ಲಿ ಓಡುವುದು, ನಡೆಯುವುದು, ಕಿರುಚುವುದು, ಕೂಗುವುದು, ಪಕ್ಷಿಗಳ ಕೂಗು, ಪ್ರಾಣಿಗಳ ಕೂಗು, ಹಂಬಾರವ ಇತ್ತೆಲ್ಲ ಸೇರಿ ಸಮುದ್ರವೇ ಭೋರ್ಗರದಂತೆ ಕೇಳಿಸ್ತಾ ಇದೆ. ಗೋಪಿಯರು ಕೂಡ ಹೆದರಿಕೊಂಡು ಗಂಟಲು ಗಗ್ಗರಿಸಿ ಕೂಗ್ತಾ ಇದ್ದಾರೆ. ತಲೆಯ ಮೇಲೆ ಬಟ್ಟೆ ಕಟ್ಟಿದ ಸ್ಥಿತಿಯಲ್ಲಿ ಮಡಿಕೆಗಳನ್ನಿಟ್ಟುಕೊಂಡು ಕೈಯಲ್ಲಿ ಹೆಗಲಲ್ಲಿ ಮಕ್ಕಳನ್ನು ಆ ಕಡೆ ಈ ಕಡೆ ಎಲ್ಲ ಕಟ್ಟಿಕೊಂಡು ಸಾಲು ಸಾಲಾಗಿ ಆಕಾಶದಲ್ಲಿ ಹೇಗೆ ನಕ್ಷತ್ರಗಳ ಸಾಲು ಒಟ್ಟಿಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಾಗ ಹೇಗೆ ಕಾಣುತ್ತೋ ಜನರೆಲ್ಲ ಅದೇ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗುತ್ತಾ ಇದ್ದಾರೆ. ಬಟ್ಟೆಗಳಲ್ಲಿ ನೀಲ ಪೀತಾರುಣೈಹಿ, ಕೆಂಪು ನೀಲಿ ಹಳದಿ ಬಣ್ಣದ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಕಟ್ಟಿಕೊಂಡು ಅವರು ಹೋಗ್ತಾ ಇದ್ರೆ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಶಕ್ರ ಚಾಪಾಯತೆ ಪಂಕ್ತಿ. ಇಂದ್ರ ಚಾಪ ಅಂದ್ರೆ ಕಾಮನ ಬಿಲ್ಲು ಬಿಡಿಸಿದ ಹಾಗೆ ಅವರ ಬಟ್ಟೆಗಳನ್ನು ಹೊತ್ತುಕೊಂಡು ಅವರು ತಿರುಗ್ತಾ ಇದ್ರೆ ಹಾಗೆ ಕಾಣ್ತಾ ಇದೆ. ಮಾರ್ಗಗಾಮಿನಿ, ಆ ದಾರಿಯೇ ಇಂದ್ರ ಚಾಪದಂತೆ ಕಾಣಿಸ್ತಾ ಇದೆ. ಬಟ್ಟೆಗಳನ್ನ, ಹಗ್ಗಗಳನ್ನ, ಅವರವರ ಹತ್ರ ಇರುವಂತಹ ವಸ್ತುಗಳನ್ನೆಲ್ಲ ಭಾರವಾಗಿ ಹೊತ್ತುಕೊಂಡು ತಮ್ಮ ಶರೀರಕ್ಕೆ ಅದನ್ನು ಆತುಕೊಂಡು ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಎಲ್ಲರೂ ದೊಡ್ಡ ಹಣ್ಣುಗಳನ್ನು ಹೊತ್ತ ಮರಗಳಂತೆ ಕಾಣಿಸ್ತಾ ಇದ್ದಾರೆ. ಸೌರಜೋ ವ್ರಜತಾ ಭಾತಿ ಶಕಟೌಘೇನ ಭಾಸ್ವತ ಪೋತೈ ಪವನ ವಿಕ್ಷಿಪ್ತೈ ನಿಷ್ಪತದ್ಭಿರಿವಾರ್ಣವ ಕ್ಷಣೇನ ತದ್ವ್ರಜಸ್ಥಾನಮೀರಿಣಂ ಸಮಪದ್ಯತ ದ್ರವ್ಯಾವಯವ ನಿರ್ಧೂತಂ ಕೀರ್ಣಂ ವಾಯಸಮಂಡಲೈಃ ತತಃ ಕ್ರಮೇಣ ಘೋಷಸ್ಸ ಪ್ರಾಪ್ತೋ ವೃಂದಾವನಂ ವನಂ ನಿವೇಶಂ ವಿಪುಲಂ ಚಕ್ರೇ ಗವಾಂ ಚೈವ ಹಿತಾಯ ಚ ಶಕಟಾವರ್ತಪರ್ಯಂತಂ ಚಂದ್ರಾರ್ಧಾಕಾರ ಸಂಸ್ಥಿತಂ ಮಧ್ಯೆ ಯೋಜನ ವಿಸ್ತೀರ್ಣಂ ತಾವದ್ವಿಗುಣ ಮಾಯತಂ ಕಂಟಕೇಭಿಃ ಪ್ರವೃದ್ಧಾಭಿಸ್ತತಾ ಕಂಟಕಿತದ್ರುಮೈಃ ನಿಖಾತೋಚ್ಛ್ರಿತಶಾಖೈಗ್ರೈಃ ಅಭಿಗುಪ್ತಂ ಸಮಂತತಃ
ಮಂಥಾರೋಪ್ಯಮಾಣೈಶ್ಚ ಮಂಥಬಂಧಾನುಕರ್ಷಿತೈಃ ಅದ್ಭಿಃ ಪ್ರಕ್ಷಾಲ್ಯಮಾನಾಭಿಃ ಗರ್ಗರೀಭಿರ್. ಗರ್ಗರಿ ಇದು ಮಥನ ಮಾಡುವಾಗ ಹುಟ್ಟುವ ಶಬ್ದ. ಕೀಲೈಃ ಆರೋಪ್ಯಮಾಣೈಶ್ಚ ದಾಮನೀ ಪಾಶಿತೈಃ ಸ್ತಂಭನೈರ್ಧೃತಾಭಿಶ್ಚ शकटैः परिवर्तितैः नियोगपाशैरासक्तैः गर्गरी स्तम्भमूर्धसु छादनार्थं प्रकीर्णैश्च कटकैस्तृणशङ्कसङ्कटैः शाखाविटङ्कैः वृक्षाणां क्रियमाणैरितस्ततः शोध्यमानैर्गवां स्थानैः स्थाप्यमानैरुलूखलैः पामुखैः सिच्यमानैश्च सन्दीप्यभ्यश्च पावकैः सवत्स चर्मास्तरणैः पर्यङ्कैश्चावरोपितैः तोयमुत्तारयन्तीभिः प्रेक्षन्तीभिश्च तद्वनं शाखाश्चाकर्षमाणाभिः गोपीभिश्च समन्ततः युवभिस्तविरश्चैव विशसद्भिः कुठारैश्च काष्ठान्यपि तरूनपि तद्व्रजस्थानमधिकं शुशुभे काननावृतं रम्यं वननिवेशं वै स्वादुमूलफलोदकं. ಇಡೀ ಊರೇ ಓಡ್ತಾ ಇರಬೇಕಾದ್ರೆ ಜೊತೆಗೆ ಬಂಡಿಗಳದ್ದೇ ರಾಶಿ ಶೋಭಿಸ್ತಾ ಇದೆ. ಹಸು ಬೆಳ್ಳನೆಯ ಎತ್ತುಗಳೆಲ್ಲ ಬಂಡಿಯನ್ನು ಎಳ್ಕೊಂಡು ಹೋಗಬೇಕಾದ್ರೆ ಅದರ ಬೆಳಕೇ ಚಂದ. ಕರುಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅರ್ಣವ ತೆರೆಗಳನ್ನು ಜೋರಾಗಿ ದಡಕ್ಕೆ ಬಡಿದರೆ ಹೇಗೆ ಕಾಣುತ್ತೋ ಹಾಗೆ ಈ ಸಾಲುಗಳು ಸಮುದ್ರದ ತೆರೆಗಳು ಬಡಿದ ಗೆರೆಗಳಂತೆ ಕಾಣಿಸ್ತಾ ಇವೆ ಈ ಹೋಗ್ತಾ ಇರುವ ಎತ್ತಿನ ಬಂಡಿಯ ಸಾಲು. ಏನ್ ಪುರುಷೋತ್ತಲ್ಲಿ ಆಹಾ ಅಂತ ಬರೀತಾರೆ ಹೆಸರು. ಕ್ಷಣ ಮಾತ್ರದಲ್ಲಿ ವ್ರಜಸ್ಥಾನ ನಿಧಾನಕ್ಕೆ ಈರಿಣಂ ಸಮಪದ್ಯತ ಅಂದ್ರೆ ಗಾಳಿಗೆ ಈರ ಅಂದ್ರೆ ಗಾಳಿ, ಈರಿಣಂ ಅಂದ್ರೆ ಏನು? ಈರಿಣಂ ಸಮಪದ್ಯತ ಖಾಲಿ ಆಯ್ತು ಅಂತನ. ಮರುಭೂಮಿ ಅವರಿದ್ದ ಜಾಗ ಖಾಲಿ ಆಯ್ತು. ದ್ರವ್ಯಾವಯವ ನಿರ್ಧೂತಂ, ಜನಗಳು ಓಡಾಡ್ತಾ ಇದ್ದ ಜಾಗ ನಿರ್ಮಾನುಷವಾಯಿತು. ದ್ರವ್ಯಾವಯವ ನಿರ್ಧೂತಂ ಕೀರ್ಣಂ ವಾಯಸಮಂಡಲೈಃ, ಕಾಗೆಗಳ ರಾಶಿಯಿಂದ ಎಲ್ಲ ಜಾಗ ತುಂಬಿಕೊಂಡಿತು ಅಂತಾನೇನು. ಆ ಜಾಗ ಕಿತ್ತಾಕಿದ ಶರೀರಗಳನ್ನೆಲ್ಲ ತಿಂದುಕೊಂಡು ಕೊನೆಗೆ ನಿಧಾನಕ್ಕೆ ಏನಾಯಿತು ಅಂದರೆ ವೃಂದಾವನವೇ ಇವರ ವಾಸಸ್ಥಾನವಾಗಿ ಘೋಷದಂತೆ ವಾತಾವರಣ ನಿರ್ಮಾಣ ಆಯಿತು. ಎಲ್ಲರೂ ಚೆನ್ನಾಗಿ ಅದರೊಳಗೆ ಪ್ರವೇಶ ಮಾಡಿದರು. ಹಸುಗಳಿಗಂತೂ ಹಿತ, ತುಂಬ ಆನಂದ, ಕಣ್ಣೆಲ್ಲ ಅರಳಿಬಿಟ್ಟಿದೆ. ಎಷ್ಟೋ ದಿನದ ನಂತರ ಒಣ ನೋಡಿ ಹಸಿರು, ಅದು ಸಹಜವಾಗಿ ಹಸಿರು ನೋಡಿದರೆ ನಮ್ಮ ಕೈಯಲ್ಲಿ ಹಗ್ಗ ಎಳೆದು ಕೈ ಗಾಯ ಆಗೋವರೆಗೂ ಅದು ಓಡುದೆ. ಮೂಗಿಗೆ ಹಗ್ಗ ಹಾಕಿದರೆ ಎಲ್ಲೋ ಚೂರು ಸಿಕ್ಕಾಕೊಳ್ಳುತ್ತೆ, ಬಿಟ್ಟರೆ ಹುಲ್ಲು ಕಂಡ ತಕ್ಷಣ ಅದು ಎಲ್ಲಿದ್ರೂ ಓಡೋಗುದೆ. ಹಾಗೆ ಹಸುಗಳಿಗೂ ವಿಪುಲಂ, ಬೇಕಾದಷ್ಟು ಉಳ್ಕೊಳ್ಳುವ ಜಾಗ, ಹಸುಗಳಿಗೆ ಹಸಿರಾದ ನೆಲೆ ಸಿಕ್ಕಿತು. ಅಲ್ಲಿ ಅವ್ರೇನು ಮಾಡಿದ್ರು, ಶಕಟಾವರ್ತ ಪರ್ಯಂತಂ, ಹೊರಭಾಗಕ್ಕೆ ಈ ಶಕಟವನ್ನು ಒಂದು ಸುತ್ತು ಹಾಕಿದ್ರು. ಅದೇ ರಕ್ಷಣೆ ಅವರಿಗೆ. ಈ ಬಂಡಿಗಳನ್ನೆಲ್ಲ ಸಾಲಾಗಿ ಹೊರಗಿನ ಭಾಗಕ್ಕೆ ಸುತ್ತು ಕಟ್ಟಿದ್ರು. ಆಮೇಲೆ ಅದು ಹೇಗೆ ಅಂದರೆ ಅರ್ಧ ಚಂದ್ರಾರ್ಕವಾಗಿ, ಚಂದ್ರನಂತೆ ಅರ್ಧ ಭಾಗಕ್ಕೆ ಸುತ್ತ ಹೀಗೆ ಎದುರುಗಡೆ ಬೇರೆ ಗಾಡಿಗಳನ್ನು ನಿಲ್ಲಿಸ್ತಾರೆ. ಒಳಗಿರ್ತಾರೆ ಅವರು, ಪೂರ್ತಿ ರೌಂಡ್ ಆಗಿ ಮಾಡಲ್ಲ. ಅದೊಂದು ಉಳ್ಕೊಳ್ಳೋ ಅವ್ರದ್ದೇನೋ ಟೆಕ್ನಿಕ್ಕು. ಅದು ಯಾವುದೋ ಒಂದು ಗೋವಿನ ಈ ನಂದಗೋಪದ ಯಾವುದೋ ಒಂದು ಚಿತ್ರಣದಲ್ಲೂ ಈ ಥರ ತೋರಿಸಿದ್ರು. ಏನು ಅಂತ ಅನ್ಕೊಂಡಿದ್ದೆ, ಅದು ಇಲ್ಲೇ ಇದೆ, ಹೊಸ್ತಲ್ಲ ಅಂತ ಅನ್ನಿಸ್ತು. ಮಧ್ಯ 1 ಯೋಜನದಷ್ಟು ಜಾಗ ಇತ್ತು, ಅಷ್ಟು ದೊಡ್ಡ ರಕ್ಷಣೆ ಮಾಡ್ಕೊಂಡಿದ್ದೆ. ಅಲ್ಲಲ್ಲ, ಇದು ಕೃಷ್ಣನ ಕಥೆ ಅಲ್ಲ, ಬೇರೆ ಯಾವುದೋ ಹಳ್ಳಿ ಕಥೆಯಲ್ಲಿ ಇದು ಚಾಣಕ್ಯನ ಸೀರೀಸ್ ಬರ್ತಿತ್ತಲ್ಲ, ಅದರಲ್ಲಿ ಒಂದು ಕಡೆ ಹೀಗೆ ತೋರಿಸಿದ್ದಾರೆ ಅವ್ರ ರಕ್ಷಣೆಗೆ ಅಂತ ಮಾಡ್ಕೊಳ್ಳುವ ಜಾಗವನ್ನು. ಹೊರಗಡೆ, ಅದಕ್ಕಿಂತ ಹೊರಗಡೆ ಕಂಟಕಗಳನ್ನು, ಮುಳ್ಳಿನ ಪೊದರುಗಳನ್ನೆಲ್ಲ ಸುತ್ತು ಹಾಕಿದ್ದಾರೆ. ಪ್ರವೃದ್ಧಾಭಿ ಕಂಟಕೀಭಿ ಕಂಟಕಿತ ದ್ರುಮೈ,
ಕತ್ತರಿಸಿದ ಮರಗಳ ತುಂಡುಗಳನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಇನ್ನು ಕೆಲವು ಜಾಗಗಳಲ್ಲಿ ನಿಖಾತ ಗರ್ತಗಳನ್ನು ತೋಡಿ ಅದರ ಮೇಲೆ ಗೊತ್ತಾಗದ ಹಾಗೆ ಶಾಖೆಗಳನ್ನು ಮುಚ್ಚಿಟ್ಟಿದ್ದಾರೆ. ಯಾರಾದರೂ ಬಂದು ಓ ಅಂತ ಬಂದರೆ ಅದರೊಳಗೆ ಬಿದ್ದಿರ್ತಾರೆ, ಬೆಳಿಗ್ಗೆ ಸಿಗ್ತಾರೆ ಮಾತಾಡಿಸ್ಲಿಕ್ಕೆ. ಅಭಿಗುಪ್ತಂ, ಎಲ್ಲ ಕಡೆ ಮುಚ್ಚಿಟ್ಟಿದ್ರು ಅದೇ ರೀತಿಯ ಪರಿಸ್ಥಿತಿಯನ್ನ. ಆಮೇಲೆ ಅಷ್ಟಾದ್ಮೇಲೆ ಒಳಗೆ ಬಂದವರು ಯಥಾ ಪ್ರಕಾರ ಮಂತು ತಗೊಂಡ್ರು, ಹಾಲು ಕರೆದ್ರು, ಕಡ್ರ ಮತ್ತೆ ಶುರು ಮಾಡಿದ್ರು ಅವ್ರವ್ರ ಕೆಲಸ. ಅದೇನಂದ್ರೆ ಒಂದು ಕ್ಷಣ ಮಾತ್ರ ನಾವಾದ್ರೆ ಒಂದು ಡಿಸ್ಟರ್ಬ್ ಆದ್ರೆ ಮತ್ತೊಂದು ವಾರ ಬೇಕು ಆ ಪರಿಸ್ಥಿತಿಗೆ ಸೆಟ್ ಆಗ್ಲಿಕ್ಕೆ. ಇವರು ಹೋದವರು ಮತ್ತೆ ಮಂತೈಹಿ ಆರೋಪ್ಯಮಾಣ ಇಷ್ಟ ಮಂತ ಬಂಧಾನುಕರ್ಷಣಿ, ಹಗ್ಗ ತಗೊಂಡ್ರು, ಮಂತು ತಗೊಂಡ್ರು, ಮಡಿಕೆ ಇಟ್ರು, ಕೊಡ್ರು ಅಂತ ಶುರು ಮಾಡಿದ್ರು. ಗರ್ಗರ ಶಬ್ದ ಶುರುವಾಯಿತು. ಕೈ ಅದನ್ನೆಲ್ಲ ತೊಳ್ಕೊಂಡ್ರಂತೆ, ಪ್ರಕ್ಷಾಲಿ ಅದ್ವಿಹಿ, ಅದನ್ನೆಲ್ಲ ಸರಿಯಾಗಿ ತೊಳ್ಕೊಂಡು ಮತ್ತೆ ಯಥಾ ಪ್ರಕಾರ ಹಿಂದಿನ ಕಾರ್ಯಕ್ರಮಗಳು ಯಥಾ ಪ್ರಕಾರ ಶುರುವಾಯಿತು. ಆಮೇಲೆ ಹಸುಗಳನ್ನು ಕಟ್ಟಲಿಕ್ಕೆ, ಎತ್ತುಗಳನ್ನು ಇದಕ್ಕೆ ಶಕಟಕ್ಕೆ ಜೋಡಿಸ್ಲಿಕ್ಕೆ ಬೇಕಿದ್ದ ಹಗ್ಗ ಇದನ್ನೆಲ್ಲ ಯಥಾ ಪ್ರಕಾರ ಜೋಡಿಸಿ ಅದಕ್ಕೆ ಯಾವುದಕ್ಕೆ ಕೀಲಿ ಹಾಕಬೇಕು, ಯಾವುದಕ್ಕೆ ನೊಗ ಹಾಕಬೇಕು, ಯಾವುದಕ್ಕೆ ನೇಗಿಲು ಹಾಕಬೇಕು, ಇದೆಲ್ಲವನ್ನು ಅಲ್ಲಲ್ಲಿ ಜೋಡಿಸಿ ಆದಮೇಲೆ ಅದೆಲ್ಲ ಶಕಟಗಳಾಗಿ ನಿರ್ಮಾಣವಾದು. ಹೋಗ್ಲಿಕ್ಕೆ ಏನಾದರೂ ಬೇಕು ಅಂತಂದ್ರೆ ಅದು ತಯಾರಾಗಿತ್ತು. ಇನ್ನು ತಲೆ ಮೇಲೆ ಇಟ್ಟುಕೊಂಡಿದ್ದ ಇದನ್ನೆಲ್ಲ ತಂದು ಅಲ್ಲಿ ಹಾಕಿದ್ದಾರೆ. ಮುಚ್ಚಲಿಕ್ಕೆ ಬೇಕಾದ ಬಟ್ಟೆಗಳನ್ನು, ಪ್ರಕೀರ್ಣಗಳನ್ನೆಲ್ಲ ಸುತ್ತಿದ್ದಾರೆ. ಆಮೇಲೆ ಹುಲ್ಲುಗಳನ್ನು ಕೂಡ ಅದೇನು ಕಟಕ ಸ್ತೃಣ ಸಂಕಟೈಹಿ, ಕಟಕೈಹಿ ಸ್ತೃಣ ಸಂಕಟೈಹಿ. ಕಟಕ ಅಂದ್ರೇನು? ಹಗ್ಗದ್ದೇ ಏನೋ ಒಂದು ವಿಭಾಗಗಳ ಅದು. ಹೌದು. ನಿನ್ನೆದು ಸ್ತಂಭ ತುಂಬ ಕರಕ ಅಂತ, ಶಶಿಕ್ಕೆ ತುಂಬ ಕರಕ, ಅದೇನು ಹಸುಗಳಿಗೆ ಸಂಬಂಧಪಟ್ಟ ಕರಕ. ಇರ್ಬೋದು, ಅವರೆಲ್ಲ ಅದನ್ನು ಹೊತ್ಕೊಂಡು ಬಂದ್ರು ಅಂತ ಅಲ್ಲಿ ಬಂದಿದೆ. ಗೆಲ್ಲುಗಳನ್ನೆಲ್ಲ ಜೋಡಿಸಿ ಉಳ್ಕೊಳ್ಳಿಕ್ಕೆ ಬೇಕಾದಂತಹ ಮೇಲಿನ ಸೂರನ್ನ ಸಿದ್ಧಪಡಿಸ್ತಾ ಹಸುಗಳಿಗೆ ಬೇಕಿರುವ ಸ್ಥಾನಗಳನ್ನೆಲ್ಲ ಹುಡುಕಿ ಅಲ್ಲಲ್ಲಿ ಜೋಡಿಸಿದ್ದಾರೆ. ಎಲ್ಲೆಲ್ಲಿಗೆ ಉಲೂಕಲ ಬೇಕು, ಎಲ್ಲೆಲ್ಲಿಗೆ ಕಟಕ ತೃಣಸಂಕಟೈ. ನನಗೆ ಹಿಂದೆ ಬಂತಲ್ಲ ಅವರಿಗೆ ಆಸ್ತರಣ, ಅದು ಆ ಚಾದನಾರ್ಥಂ. ಹುಲ್ಲಿನ ಚಾಪೆ, ಹುಲ್ಲಿನ ತಡೆ, ಕುಟೀಕಟ, ಕುಟೀಕಟಂ, ತೃಣಚ್ಛನ್ನ ಕುಟೀಕಟಂ. ತೃಣಚ್ಛನ್ನ ಕುಟೀಕಟಂ. ಕುಟೀಚಕ ಅಲ್ಲ, ಕಟಚ್ಛನ್ನ ಕಟೀಕುಟಂ. ಕಟಚ್ಛನ್ನ ಕುಟೀಕಟಂ. ಹೌದು, ಕಟಚ್ಛನ್ನ ಕುಟೀಕಟಂ. ಒಟ್ಟು ಕಟ 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 ಅಂತ. ಇದು ಅದೇ ಸಂಕಟ, ಚೆನ್ನಾಗಿ ದಪ್ಪಕ್ಕೆ ಹೊದಿಲಿಕ್ಕೆ ಯೋಗ್ಯವಾದ ರೀತಿಯ ಸಂಕಟಗಳು. ಅಂದ್ರೆ ಸಂಕಟನೂ ಹಾಗೆ ಹೊದ್ರ ಎದ್ದೇಳಿಕ್ ಬಿಡುವುದಿಲ್ಲ ಅಂತ. ಇನ್ನು ಒಳ್ಳೊಳ್ಳೆಯ ಶಾಖೆಗಳನ್ನೆಲ್ಲ ಉಪಯೋಗಿಸಿಕೊಂಡು, ಮರದ ತುಂಡುಗಳನ್ನೆಲ್ಲ ಉಪಯೋಗಿಸಿಕೊಂಡು ಅಲ್ಲಲ್ಲಿ ಊರಿ ಎಲ್ಲೆಲ್ಲಿ ಹೋಗಿ ಗುರುತಿಗಾಗಿ ಅದನ್ನೆಲ್ಲ ಹಾಕಿಟ್ಟಿದ್ದಾರೆ. ಆ ಜಾಗದಲ್ಲಿ ಉಲೂಖಲಗಳು ಅಂದ್ರೆ ಕಟಚ್ಛನ್ನ ಕುಟಿ ಮಠಂ. ಕುಟಿ ಮಠಂ. ಕಟಚ್ಛನ್ನ ಕುಟಿ ಮಠಂ. ಕಟಕ ಅನ್ನೋದಕ್ಕೆ ಒಂದು ತಪ್ಪಲು ಪ್ರದೇಶ ಅಂತ, ಪರ್ವತದ ತಪ್ಪಲು ಪ್ರದೇಶ. ಪೂರ್ವಕ್ಕೆ ಮುಖ ಮಾಡಿದ ಚೆನ್ನಾಗಿರುವ ದೀಪಗಳನ್ನು, ಅಂದರೆ ಉರಿ ಹಾಕಲಿಕ್ಕೆ ಯೋಗ್ಯವಾದಂತಹ ಜಾಗಗಳನ್ನು ಸಿದ್ಧಪಡಿಸಿ ಕೂತ್ಕೊಳ್ಳಿಕ್ಕೆ ಚರ್ಮದ ಆಸ್ತರಣಗಳನ್ನೆಲ್ಲ ಜೋಡಿಸಿದ್ದಾರೆ. ಪರ್ಯಂಕಗಳನ್ನು, ಕಡ್ಡಿಗಳಿಂದ ತಯಾರಿಸಿದಂತಹ ಪಲ್ಲಂಗಗಳನ್ನು ಸಿದ್ಧಪಡಿಸಿದ್ದಾರೆ.
ಆಮೇಲೆ ನೀರನ್ನು ತರುವುದಕ್ಕೆ ಹೋಗುವಂಥ ಹೆಣ್ಣು ಮಕ್ಕಳು ಎಲ್ಲವನ್ನು ಕಾಡನ್ನೆಲ್ಲ ಆನಂದವಾಗಿ ನೋಡುತ್ತಾ ಇದ್ದಾರೆ. ಮರಗಳ ಗೆಲ್ಲುಗಳನ್ನೆಲ್ಲ ತುಂಡರಿಸಿಕೊಂಡು ನಿತ್ಯದ ಅಡುಗೆಗಾಗಿ ಹೊತ್ತು ಬರ್ತಾ ಇದ್ದಾರೆ. ಯುವಕರು, ಸ್ಥವಿರರು ಅಂದರೆ ವಯಸ್ಸಾದವರು, ಗೋಪರು ಅವರೆಲ್ಲರೂ ಕೂಡ ಗೋಪೈ ವ್ಯಗ್ರಕರೈ ಭೃಶಂ ವಿಷಸದ್ಭಿ ಕುಠಾರೈಷ ದೊಡ್ಡ ದೊಡ್ಡ ಕೊಡಲಿಗಳನ್ನು ಎತ್ತುಕೊಂಡು ಕಾಷ್ಠಗಳನ್ನು, ಇವರೆಲ್ಲ ಸಣ್ಣ ಪುಟ್ಟ ಕಟ್ಟಿದಂದರೆ ಅವ್ರು ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಮರಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಇದು ವ್ರಜಸ್ಥಾನದ ಪರಿಸರಕ್ಕೆ ಚಟುವಟಿಕೆ ಬಂದದ್ರಿಂದ ಒಂದು ಶೋಭೆ ಬಂತು. ಇಡೀ ಸುತ್ತ ಕಾನನ, ಮಧ್ಯದಲ್ಲಿ ಒಂದು ಘೋಷ, ಒಂದು ಬಡಿ ಬೆಟ್ಟ, ಇನ್ನೊಂದು ಕಡೆ ನದಿ, ಮಧ್ಯದಲ್ಲಿ ಹಸುಗಳ ಅಂಬಾರವ. ಇದೊಂದು ರಮ್ಯಂ ವನನಿವೇಶನ. ಬದುಕಲಿಕ್ಕೆ ಸಹಜವಾದ ಬೆಳಕು, ಗಾಳಿ, ನೀರುಗಳಿರುವಂತಹ ರಮ್ಯ ನಿವೇಶನವನ್ನ ಅವರು ಹೊಂದಿದ್ರು. ಸ್ವಾದು ಮೂಲ ಫಲೋದಕಂ. ಒಳ್ಳೆಯ ಕಾಡಿನಲ್ಲಿ ಯಾವುದು ತಾನಾಗಿ ಬೆಳೆಯುತ್ತೋ ಅದು ತುಂಬ ರುಚಿ. ಪದಾರ್ಥಗಳ ಔಷಧದ ಕ್ರಮ ಹೇಳುವಾಗಲೂ ಈ ಸುವರ್ಣಗೆಡ್ಡೆ ಅಂತ ಒಂದು ಬರುತ್ತೆ, ಅದಕ್ಕೆ ಅರ್ಶೋಘ್ನ ಅಂತ ಹೆಸರಿದೆ ಇನ್ನೊಂದು. ಆದರೆ ಅವರು ಆಯುರ್ವೇದದಲ್ಲಿ ಬರೀತಾರೆ, ಅದು ನೀವು ಬೆಳೆಸಿದ ಸುವರ್ಣಗೆಡ್ಡೆ ಆದರೆ ಉಪಯೋಗಕ್ಕಾಗಲ್ಲ ಮದ್ದಿಗೆ. ಅರ್ಶೋಘ್ನ ಅಂದರೆ ಹೆಸರು, ಅದರ ಅರ್ಥ ಹರ್ಷ ಅಂದರೆ ಮೂಲವ್ಯಾಧಿ. ಮೂಲವ್ಯಾಧಿಯನ್ನು ಬೇರು ಸಹಿತ ಕಿತ್ತು ಹಾಕುವ ಗೆಡ್ಡೆ ಅದು. ಅದನ್ನು ಕ್ರಮವಾಗಿ ಸೇವಿಸಿದರೆ ಮೂಲವ್ಯಾಧಿ ಹೋಗುತ್ತೆ ಅಂತ. ಆಗ ನಾವು ಮನೆಯಲ್ಲಿ ಇಷ್ಟು ಮಾಡಿದರೂ ಆಗ್ತಿಲ್ಲಲ್ಲ ಅಂತ ಅವರೇ ಪ್ರಶ್ನೆ ಮಾಡಿಕೊಂಡು, ನೀವು ಬೆಳೆದ್ರೆ ಆಗೋದಿಲ್ಲ, ಅದಾಗಿ ಕಾಡಲ್ಲಿ ಬೆಳೆದ ಗೆಡ್ಡೆ ಆಗಿದ್ರೆ ಮಾತ್ರ ಅದರ ಗುಣ ಇರುತ್ತೆ. ಕಾಡಲ್ಲಿ ಬೆಳೆಯುತ್ತೆ, ತುಂಬ ಬೆಳೆಯುತ್ತೆ. ಅದನ್ನು ಹಾಗೆ ಇದು ಸಹಜವಾಗಿ ಸ್ವಾದುವಾದ ಮೂಲ, ಒಳ್ಳೆ ಗೆಡ್ಡೆಗಳು, ತಾನಾಗಿ ಬೆಳೆದ ಹಣ್ಣು, ಸಹಜವಾಗಿ ಹರಿಯುವ ನೀರು. ಇದರಿಂದ ಆ ವೃಂದಾವನ ಶೋಭಿಸ್ತಾ ಇತ್ತು. ತಾಸ್ತು ಕಾಮದುಘಾಗಾವ ಸರ್ವಪಕ್ಷಿಋತಂ ವನಂ ವೃಂದಾವನ ಮನುಪ್ರಾಪ್ತ ನಂದನೋಪಮಕಾನನಂ ಪೂರ್ವಮೇವತ ಕೃಷ್ಣೇನ ಗವಾಂ ವೈಹಿತಕಾರಿಣ ಶಿವೇನ ಮನಸಾ ದೃಷ್ಟಂ ತದ್ವನಂ ವನಚಾರಿಣ ಪಶ್ಚಿಮೇತು ತತೋ ರೂಕ್ಷೇ ಘರ್ಮೇ ಮಾಸೇ ನಿರಾಮಯೇ ವರ್ಷತೀರಾವೃತಂ ಆಮೃತಂ ದೇವೇ ತೃಣಂ ತತ್ರ ವ್ಯವರ್ಧತ ನ ತತ್ರ ವತ್ಸಾಸ್ಸೀದಂತೆ ನ ಗಾವೋ ನೇತರೇ ಜನಾಃ ಯತ್ರ ತಿಷ್ಠತಿ ಲೋಕಾನಾಂ ಭವಾಯ ಮಧುಸೂದನ ತಾಶ್ಚ ಗಾವಃ ಸಘೋಷಸ್ತು ಸಸ ಸಂಕರ್ಷಣೋ ಯುವಾ ಕೃಷ್ಣೇನ ವಿಹಿತಂ ವಾಸಂ ತಮಧ್ಯಾಸತ ನಿರ್ವೃತೋ. ಬಯಸಿದಷ್ಟು ಹಾಲು ಕೊಡುವ ಹಸುಗಳಿಗೆ ಆ ಜಾಗ ತುಂಬ ಖುಷಿ ಕೊಟ್ಟಿತ್ತು. ಹಕ್ಕಿಗಳ ಕೂಗುಗಳಂತೂ ಆ ಇಡೀ ಕಾಡನ್ನೇ ನಲಿವಿನಿಂದ ಕೂಡುವಂತೆ ಮಾಡಿತ್ತು. ಹೀಗೆ ವೃಂದಾವನವನ್ನು ಸೇರಿಕೊಂಡ ಮೇಲೆ ದೇವತೆಗಳ ನಂದನವನಕ್ಕೇನೆ ಬಂದಿದ್ದೇವೋ ಎನ್ನುವಂತೆ ಆ ಪರಿಸರ ಇತ್ತು. ಕೃಷ್ಣ ಇಷ್ಟೂ ಜಾಗವನ್ನು ಹಸುಗಳ ಹಿತಕ್ಕಾಗಿ ಮೊದಲೇ ಕಲ್ಪಿಸಿಕೊಂಡಿದ್ದ. ಅವನು ಇಚ್ಛಾ ಮಾತ್ರ ಆಲೋಚಿಸಿದ, ಅದಾಯಿತು ಅಷ್ಟೇ. ಒಳ್ಳೆಯ ಮನಸ್ಸಿನಿಂದ ಅದನ್ನು ಮೊದಲೇ ಕಂಡಿದ್ದ. ಈ ಹಿಂದೆಯೂ ಅವನಲ್ಲಿ ಎಲ್ಲ ವನಚಾರಿಯಾಗಿ ಹೋಗಿ ನೋಡ್ಕೊಂಡು ಬಂದಿದ್ದ. ಬೇಕು ಅಂತ ಅದೇ ಜಾಗಕ್ಕೆ ಅವರನ್ನು ತಳ್ಳುವ ಘರ್ಮ ಅಂದರೆ ಈ ಬೇಸಿಗೆ ಮುಗಿದು ಆದರೆ ಅದೇನು ತೊಂದರೆ ಕೊಡಲಿಲ್ಲ. ನಿರಾಮಯೇ ಘರ್ಮೇ ಮಾಸೆ. ವಸ್ತುತಃ ಬೇಸಿಗೆ ಅನ್ನೋದು ರೋಗಗಳ ಆಗರ ಕೆಲವು ಸಂದರ್ಭಗಳಲ್ಲಿ, ಆದರೆ ಅದು ಏನೂ ಹಾಗಾಗಿಲ್ಲ, ಯಾಕಂದರೆ ಪ್ರಾಕೃತಿಕವಾಗಿ ಎಲ್ಲ ಸರಿ ಇತ್ತು. ಆನಂತರ ಜೋರಾಗಿ ಮಳೆ ಬಂದರೆ ಬೇಸಿಗೆಯಲ್ಲಿ ಇಷ್ಟು ಹಸಿರಿತ್ತು. ಈಗ ಬೇಸಿಗೆ ಕಳೆದು ಮಳೆಗಾಲಕ್ಕೆ ಇನ್ನಷ್ಟು ತೃಣಂ ತತ್ರ ವ್ಯವರ್ಧತ. ಜೋರಾಗಿ ಅಮೃತವನ್ನೇ ಸೇಚನೆ ಮಾಡಿ ಅವುಗಳೆಲ್ಲ ಅಮೃತ ಕುಡಿದವಂತೆ ನಲಿದು ಗರಿಗೆದರಿ ಎದ್ದು ನಿಂತವು. ಅಲ್ಲಿ ಹಸುಗಳು ಎಂದೂ ಕೂಡ ಕಣ್ಣೀರು ಹಾಕಲಿಲ್ಲ, ಹಸುಗಳು ಬೇಸರ ಪಡಲಿಲ್ಲ. ಇನ್ನು ಉಳಿದ ಜನರಿಗಂತೂ ಯಾವ ತೊಂದರೆಯೂ ಆಗಲಿಲ್ಲ. ಎಲ್ಲಿ ಮಧುಸೂದನ ನಿಂತಿದ್ದಾನೋ ಅಲ್ಲಿ ಇಂಥದ್ದೇನಾದರೂ ಆಗುತ್ತಾ, ಇಂಥದ್ದೇನಾದರೂ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಆ ಹಸುಗಳು, ಆ ಘೋಷ, ಅಲ್ಲಿದ್ದ ಕೃಷ್ಣನ ಜೊತೆಗಿದ್ದ ಯುವಕನಾದಂತಹ ಸಂಕರ್ಷಣ ಕೃಷ್ಣನೊಂದಿಗೆ ಕೂಡಿಕೊಂಡು ಸಂತೋಷದಿಂದ ಅಧ್ಯಾಸತ ಅಲ್ಲೇ ಉಳಿದರು ಅನ್ನುವಲ್ಲಿಗೆ ವಿಷ್ಣು ಪರ್ವದ ವೃಂದಾವನ ಪ್ರವೇಶ ಅನ್ನುವ 9ನೇ ಅಧ್ಯಾಯ ಗೊಂಡಿತು. ಶ್ರೀಹರಿಪ್ರಿಯತಾಂ
ಶ್ರೀಕೃಷ್ಣಾರ್ಪಣಮಸ್ತು.